ಈ ವಿದ್ಯಾರ್ಥಿಗಳು ಎಲ್ಲರಿಗೂ ಶುಭೋದಯಗಳು. ಇಂದು ನಮ್ಮ ತರಗತಿಯಲ್ಲಿ 9ನೇ ತರಗತಿಯ ಮೊದಲನೇ ಘಟಕ ಯಾವುದು ಅಂತಂದರೆ ಸಂಖ್ಯಾ ಪದ್ಧತಿಯನ್ನು ನಾವು ಅಧ್ಯಯನ ಮಾಡೋಣ. ಸೊ ಹಾಗಾದರೆ ಮೊದಲನೇದಾಗಿ ಸಂಖ್ಯೆಗಳು ಅಂದರೆ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಂಖ್ಯೆಗಳನ್ನು ನಾವು ಯಾಕೆ ಬಳಸ್ತೀವಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸಂಖ್ಯೆಗಳು ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ 8ನೇ ತರಗತಿಯಲ್ಲಿ ನೀವು ಸಂಖ್ಯೆಗಳಂದರೆ ಏನು, ಸಂಖ್ಯೆಗಳ ವಿಧಗಳು ಯಾವುದು, ಅಂಕಿಗಳಂದರೆ ಏನು, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಾಗಾಗಿ ನಾವು ಸ್ವಲ್ಪ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಸಂಖ್ಯಾ ಪದ್ಧತಿಯನ್ನು ನಾವಿವತ್ತು ಅಧ್ಯಯನ ಮಾಡೋಣ. ಹಾಗಾದರೆ ಈ ಘಟಕದಲ್ಲಿ ಏನೇನನ್ನು ನಾವು ಅರಿತಾ ಹೋಗ್ತೀವಿ ಅಂದರೆ ಸಂಖ್ಯಾ ರೇಖೆ ಅಂದರೆ ಏನು, ಸಂಖ್ಯಾ ರೇಖೆಯನ್ನು ಯಾವ ಥರ ಬರೀತೀವಿ ಅನ್ನೋದು ನೀವು 8ನೇ ತರಗತಿಯಲ್ಲಿ ಓದುತ್ತೀವಿ. ಅದನ್ನು ಸ್ವಲ್ಪ ಇಲ್ಲಿ ಮನನ ಮಾಡ್ಕೊತೀವಿ. ಹಾಗಾಗಿ ಸಂಖ್ಯೆಗಳ ವಿವಿಧ ವಿಧಗಳು ಯಾವುವು ಅಂದರೆ ಬೇರೆ ಬೇರೆ ರೀತಿಯ ಸಂಖ್ಯೆಗಳು ಯಾವ್ಯಾವಿವೆ, ಸಂಖ್ಯೆಗಳನ್ನು ಯಾವ ರೀತಿ ನಾವು ವಿಧಗಳಾಗಿ ವಿಂಗಡಿಸ್ತೀವಿ. ಸೊ ಇವನ್ನೆಲ್ಲವೂ ಕೂಡ ನಾವು ವಿಸ್ತಾರವಾಗಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಬಹಳ ಮುಖ್ಯವಾಗಿದ್ದಲ್ಲಿ ಭಾಗದ ಸಂಖ್ಯೆಗಳನ್ನು ಏನು, ಅಭಾಗವಾದ ಸಂಖ್ಯೆಗಳನ್ನು ಏನು, ಇವುಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಮೊಟ್ಟ ಮೊದಲನೇದಾಗಿ ಸಂಖ್ಯಾ ರೇಖೆ ಅನ್ನೋದನ್ನು ನೀವು ಕಲಿತಿದ್ದೀವಿ. ನಿಮ್ಮ ಹಿಂದಿನ ತರಗತಿಯಲ್ಲಿ ಸಂಖ್ಯಾ ರೇಖೆ ಇದು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಏನು ಸಂಖ್ಯಾ ರೇಖೆ ಅಂತಂದರೆ ಸೊ ಧನಾತ್ಮಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಧನಾತ್ಮಕ ಸಂಖ್ಯೆಗಳನ್ನು ನಾವು ಕೂಡ ಪ್ಲಸ್ ಅಂತ ಹೇಳಿ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಋಣಾತ್ಮಕ ಸಂಖ್ಯೆಗಳನ್ನು ಮೈನಸ್ನಿಂದ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಎಲ್ಲ ಸಂಖ್ಯೆಗಳನ್ನು ಒಟ್ಟು ಸೇರಿಸಿ ಒಂದು ರೇಖೆಯ ಮೇಲೆ ವ್ಯಕ್ತಪಡಿಸಿದ್ದೇವೆ. ಒಂದು ರೇಖೆಯ ಮೇಲೆ ಅಥವಾ ಒಂದು ಸರಳ ರೇಖೆಯ ಮೇಲೆ ವ್ಯಕ್ತಪಡಿಸ್ತಾ ಹೋದರೆ ಅದನ್ನು ನಾವು ಏನಂತ ಕರಿತೀವಿ, ಸಂಖ್ಯಾ ರೇಖೆ ಅಂತ ಕರಿತೀವಿ. ಸೊ ಹಾಗಾಗಿ ಒಂದು ಸಂಖ್ಯಾ ರೇಖೆಯನ್ನು ನಾವು ಇಲ್ಲಿ ಬರೆದು ನೋಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿದೆ. ಒಂದು ಸರಳ ರೇಖೆ ಅಲ್ವಾ. ಸೊ ಈ ಸರಳ ರೇಖೆಯ ಯಾವುದೇ ಒಂದು ರೇಖೆ ಅಥವಾ ಯಾವುದೇ ಒಂದು ಸರಳ ರೇಖೆ ತಗೊಂಡ್ರೆ ಅದಕ್ಕೆ ಒಂದು ಮಧ್ಯಬಿಂದುವನ್ನು ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಧ್ಯಬಿಂದುವನ್ನು ನಾವು ಗಮನಿಸಿದ್ರೆ ಆ ಮಧ್ಯಬಿಂದುವನ್ನು ನಾವು ಯಾವಾಗ ಸೂಚಿಸ್ತೀವಿ, 0. ಹಾಗಾಗಿ 0ನ್ನು ನಾವು ಮೂಲ ಬಿಂದು ಅಂತ ಕೂಡ ಕರಿತೀವಿ. ಮಧ್ಯದ ಸಂಖ್ಯೆ ಯಾವುದು 0 ಅಥವಾ ಇದು ಮೂಲ ಬಿಂದು ಅಂತ ಕೂಡ ಕರೀತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ 0ನ ಮುಚ್ಚಿದ ಮೇಲೆ 2 ಭಾಗಗಳಾಗಿ ವಿಭಾಗ ಆಗುತ್ತೆ. ಎಷ್ಟು ಭಾಗ ಆಗುತ್ತೆ? 2 ಭಾಗ ಆಗುತ್ತೆ. ಸೊ ಮೊದಲನೇ ಭಾಗ ಯಾವುದು ಅಂದರೆ ಬಲಭಾಗ, ಇನ್ನೊಂದು ಭಾಗ ಯಾವುದು ಎಡಭಾಗ. ಒಂದು ಬಲಭಾಗ ಆಗುತ್ತೆ, ಇನ್ನೊಂದು ಎಡಭಾಗ ಆಗುತ್ತೆ. ಸೊ ಈಗ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮಕ್ಕಳೇ. ಸೊ ಸಂಖ್ಯೆಗಳನ್ನು ಧನಾತ್ಮಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು ಅಂತ ನಾನು ಹೇಳಿದೆ ನಿಮಗೆ. ಸೊ ಧನಾತ್ಮಕ ಸಂಖ್ಯೆಗಳೆಲ್ಲ ಯಾವ ಕಡೆ ಬರ್ತಾ ಹೋಗುತ್ತೆ, ಋಣಾತ್ಮಕ ಸಂಖ್ಯೆಗಳೆಲ್ಲ ಯಾವ ಕಡೆ ಬರ್ತಾ ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಬೇಕು. ಸೊ ಧನಾತ್ಮಕ ಸಂಖ್ಯೆಗಳೆಲ್ಲವೂ ಕೂಡ ಬಲಭಾಗದಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ +1 +2 +3 +4 +5 ಅದೇ ಥರ +6 ಈ ಥರ ಬಾಣಿಸಿದೆ ಅಂದರೆ ಅದನ್ನು ಕೂಡ ಮುಂದುವರಿದು ಹೋಗಿದೆ. ಯಾಕಂದರೆ ನಾವು ಗೊತ್ತಿದೆ ಸಂಖ್ಯೆಗಳನ್ನು ಅಪರಿಮಿತ ಅಂತ ಕರಿತೀವಿ. ಅಪರಿಮಿತ ಅಂತ ಹೇಳಿದರೆ ಎಣಿಸಲು ಸಾಧ್ಯವಿಲ್ಲದಷ್ಟು ಸಂಖ್ಯೆಗಳಿದ್ದಾವೆ. ನಾವು ನಮ್ಮ ಮಿತಿಗೆ ಒಳಪಟ್ಟು ಎಷ್ಟು ಎಣಿಸಬಹುದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ನಾವು ಬರಿತಾನೆ ಹೋಗ್ಬೋದು. ಸೊ ಹಾಗಾಗಿ ಸಂಖ್ಯೆಗಳನ್ನು ಅನಂತ ಅಂತ ಕರಿತೀವಿ. ಅನಂತ ಅಂತ ಹೇಳಿದವರಿಗೆ ಅಂತ್ಯವಿಲ್ಲದು ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಬಲಭಾಗ ಆಯಿತು. ಈಗ ಎಡಭಾಗ ಬನ್ನಿ. ಇದು -1 -2 ಸೊ -3 -4 -5 and so on. ಹಾಗಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ 0ಯನ್ನು ನಾವು ಅಂತಂದರೆ ಅಥವಾ ಮಧ್ಯಬಿಂದು ಹೇಳಿದ್ವಿ. ಸೊ 0ಯ ಬಲಭಾಗದಲ್ಲಿ ಬರುವಂಥ ಸಂಖ್ಯೆಗಳನ್ನು ಗಮನಿಸ್ತಾ ಹೋದರೆ ನೋಡಿ +1 +2 +3 +4 +5 +6 ಅಂತ ಹೇಳಿದ್ರೆ ಇಲ್ಲಿ ಬೆಲೆಗಳು ಏನಾಗ್ತಾ ಹೋಗುತ್ತೆ, ಏರಿಕೆ ಆಗ್ತಾ ಹೋಗುತ್ತೆ. ಇಲ್ಲಿರೋ ಪ್ರತಿಯೊಂದು ಸಂಖ್ಯೆಯ ಬೆಲೆಗಳು ಏನಾಗ್ತಾ ಹೋಗುತ್ತೆ, ಏರಿಕೆ ಆಗ್ತಾ ಹೋಗುತ್ತೆ. ಅಂದರೆ 0ಗಿಂತ ಯಾವುದು ದೊಡ್ಡದು +1, +1ಗಿಂತ ಯಾವುದು ದೊಡ್ಡದು +2, ಇದಕ್ಕಿಂತ ಯಾವುದು ದೊಡ್ಡದು +3, ಇದಕ್ಕಿಂತ ದೊಡ್ಡದು +4, ಇದಕ್ಕಿಂತ ದೊಡ್ಡದು 5, ಇದಕ್ಕಿಂತ ದೊಡ್ಡದು 6. ಅದೇ ಥರ ಎಡಭಾಗ ಬಂದರೆ ಸ್ವಲ್ಪ ಇದರ ವಿರುದ್ಧವಾಗಿ ಬರ್ತಾ ಹೋಗುತ್ತೆ ಅಂತ ಹೇಳಿದ 0 ಆದಮೇಲೆ ನಂತರದ ಸಂಖ್ಯೆ ಯಾವುದು -1
ನಂತರ ಸಂಖ್ಯೆ -2, -3, -4, -1 ಇಲ್ಲಿ ಏನಾಗ್ತಾ ಹೋಗುತ್ತೆ ಬೆಲೆಗಳು ಇಳಿಕೆ ಕ್ರಮದಲ್ಲಿ ಆಗ್ತಾ ಹೋಗುತ್ತೆ. ಅಥವಾ ಇಳಿಕೆ ಕ್ರಮ ಅಂದರೆ 0 ಮತ್ತು -1 ಇರೋದು ಯಾವುದಂದ್ರೆ 0 ಅಂತ ಕರಿತೀವಿ. ನಂತರ -2, -1 ಇದರಲ್ಲಿ ಅತಿ ಹೆಚ್ಚು ಮೌಲ್ಯ ಹೊಂದಿದರೆ ಯಾವುದು -1. ಈ ಥರ ಏನಾಗ್ತಾ ಹೋಗುತ್ತೆ ಬೆಲೆಗಳು ಇಳಿಕೆ ಕ್ರಮದಲ್ಲಿ ಬರ್ತಾ ಹೋಗುತ್ತೆ. ಬಟ್ ಬಲಭಾಗದಲ್ಲಿ ಬೆಲೆಗಳು ಏನಾಗ್ತಾ ಹೋಗುತ್ತೆ ಏರಿಕೆ ಕ್ರಮದಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಅರ್ಥ ಮಾಡಿಸಬೇಕಾಗಿರೋದು ಇಲ್ಲಿ ಧನಾತ್ಮಕ ಸಂಖ್ಯೆಗಳು ಇದ್ದಾವೆ ಮತ್ತೆ ಋಣಾತ್ಮಕ ಸಂಖ್ಯೆಗಳು ಇದ್ದಾವೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವುಗಳನ್ನ ಧನ ಪೂರ್ಣಾಂಕಗಳು ಅಂತ ಕರಿತೀವಿ, ಇದನ್ನ ಋಣ ಪೂರ್ಣಾಂಕಗಳು ಅಂತ ಕರಿತೀವಿ. ಇವು ಧನ ಪೂರ್ಣಾಂಕಗಳು ಮತ್ತು ಇವು ಋಣ ಪೂರ್ಣಾಂಕಗಳು. ಇಲ್ಲಿ ಪೂರ್ಣಾಂಕ ಅನ್ನುವಂಥ ಪದ ಯಾಕೆ ಬಂತು ಅಂತ ಹೇಳಿದ್ರೆ ಈ ಸಂಖ್ಯಾ ರೇಖೆ ಮೇಲೆ 0 ಅನ್ನೋದು ಕೂಡ ಇದೆ, 0 ಅನ್ನೋದು ಕೂಡ ಇದೆ. ಸೊ ಹಾಗಾಗಿ 0ಯನ್ನು ಸೇರಿಸಿಕೊಂಡು ಬಂದಿರುವಂತಹ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳ ಒಟ್ಟು ಘನವನ್ನು ನಾವು ಪೂರ್ಣಾಂಕಗಳು ಅಂತ ಕರೀತೀವಿ. ಸೊ ಅದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಸ್ವಾಭಾವಿಕ ಸಂಖ್ಯೆಗಳ ವಿಧಗಳಲ್ಲಿ ಮೊದಲನೆಯದು ಸ್ವಾಭಾವಿಕ ಸಂಖ್ಯೆ. ಸೊ ಹಾಗಾದರೆ ಸ್ವಾಭಾವಿಕ ಸಂಖ್ಯೆ ಇದನ್ನು ನಾವು n ನಿಂದ ಸೂಚಿಸ್ತೀವಿ, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳಿಗೆ n. ಈಗ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಈಗ ಈ ರೂಮಲ್ಲಿ ಈ ತರಗತಿಯಲ್ಲಿ ಒಂದು 40 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ನಾವು ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಅನ್ನ ಹೇಳ್ತಾ ಹೋಗಪ್ಪ ಅಂತ ಹೇಳಿದ್ರೆ ನೀವು ಎಲ್ಲಿಂದ ಶುರು ಮಾಡ್ತೀರಿ? 0ರಿಂದ ಶುರು ಮಾಡ್ತೀರಿ ಅನ್ನೋದು ಇಲ್ಲ, ಇಲ್ಲಿಂದ ಶುರು ಮಾಡ್ತೀರಿ, 1ರಿಂದ ಶುರು ಮಾಡ್ತೀರಿ. ಸೊ ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಎಣಿಸಲು ಬಳಸುವಂತ ಸಂಖ್ಯೆಗಳು ಅಂತ ಕರಿತೀವಿ. ಎಣಿಸಲು ಬಳಸುವಂತ ಸಂಖ್ಯೆಗಳು. ಹಾಗಾದ್ರೆ ಎಣಿಸಲು ಬಳಸುವಂತ ಸಂಖ್ಯೆಗಳು ಎಲ್ಲಿಂದ ಶುರು ಆಗುತ್ತೆ? 1ರಿಂದ ಶುರು ಆಗುತ್ತೆ. ಸೊ ಹಾಗಾಗಿ 1, 2, 3, 4 ಇವನ್ನು ನಾವು ಇಷ್ಟ ಸಂಖ್ಯೆಗಳು ಅಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಯಾವಾಗಲೂ 1ರಿಂದ ಶುರುವಾಗುತ್ತೆ. 1, 2, 3, 4 ಅಂತ ಅದು ಅಂತ್ಯವಿಲ್ಲದು ಅಂತ ಅನ್ನೋದು ಅಂತ್ಯವಿಲ್ಲದು ಅನ್ನುವಂಥ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಸ್ವಾಭಾವಿಕ ಸಂಖ್ಯೆ ಆಯಿತು. ಹಾಗಾದ್ರೆ ಈ ಸಂಖ್ಯಾ ರೇಖೆ ಮೇಲೆ ಸ್ವಾಭಾವಿಕ ಸಂಖ್ಯೆ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿ ಇದೆ. ಎಲ್ಲಿಂದ ಇದೆ? ಈ 0ಯಿಂದ ಇಷ್ಟನ್ನು ಬಿಟ್ಟರೆ ಈ ಕಡೆ ಇದೆಯಲ್ಲ 1, 2, 3, 4, 5, 6 ಇವು ಏನು ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಗೊತ್ತಾಯ್ತಾ? ಸೊ ನಂತರದ ಒಂದು ವಿಧ ಯಾವುದು ಅಂತ ಹೇಳಿದ್ರೆ ಪೂರ್ಣಾಂಕ ಅಂತ ಕರಿತೀವಿ. ಅದು ಪೂರ್ಣಾಂಕಗಳು ಅಂತ ಕರಿತೀವಿ. ಈ ಪೂರ್ಣಾಂಕಗಳನ್ನು ನಾವು Z ಅನ್ನುವಂಥ ಒಂದು ಸಂಕೇತದಿಂದ ಸೂಚಿಸ್ತೀವಿ. ಯಾವುದು ಸೂಚಿಸ್ತೀವಿ? Z ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ. ಈ Z ನಲ್ಲಿ ಮತ್ತೆ 2 ರೀತಿಯ ಪೂರ್ಣಾಂಕಗಳು ಬರುತ್ತೆ. 2 ರೀತಿಯ ಪೂರ್ಣಾಂಕಗಳು ಯಾವುವು ಅಂತ ಹೇಳಿದ್ರೆ ಒಂದು ಧನಾತ್ಮಕ ಪೂರ್ಣಾಂಕ, ಇನ್ನೊಂದು ಋಣಾತ್ಮಕ ಪೂರ್ಣಾಂಕ. ಒಂದು ಧನಾತ್ಮಕ ಮತ್ತೆ ಇನ್ನೊಂದು ಋಣಾತ್ಮಕ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪೂರ್ಣಾಂಕಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ಸಂಖ್ಯಾ ರೇಖೆ ಮೇಲೆ ನಾವು ಯಾವ್ಯಾವ ಸಂಖ್ಯೆಗಳನ್ನ ವ್ಯಕ್ತಪಡಿಸಬಹುದು ಅದೆಲ್ಲವನ್ನು ಕೂಡ ನಾವು ಪೂರ್ಣಾಂಕಗಳು ಅಂತಾನೆ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣಾಂಕಕ್ಕೆ ಏನು ವ್ಯತ್ಯಾಸ ಇದೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0 ಅನ್ನುವಂಥ ಒಂದು ಸಂಖ್ಯೆ ಇಲ್ಲ. ಆದರೆ ಪೂರ್ಣಾಂಕಗಳಲ್ಲಿ 0ಯನ್ನು ಸೇರಿಸಿಕೊಂಡು 0ಯನ್ನು ಸೇರಿಸಿಕೊಂಡು ಉಳಿದ ಸಂಖ್ಯೆಗಳು ಅದು ಧನಾತ್ಮಕ ಆಗಿರ್ಬೋದು ಅಥವಾ ಋಣಾತ್ಮಕ ಆಗಿರ್ಬೋದು. ಸೊ ಇಲ್ಲಿ ನೀವು ಗಮನಿಸಬೇಕು ಮಕ್ಕಳ ಏನಾಗಿ ಓದಿದ್ದೀವಿ 0 ಪ್ಲಸ್ ಆರ್ ಮೈನಸ್ ಅಂತ ಓದ್ತೀವಿ. ಇದನ್ನ ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಪ್ಲಸ್ ಆರ್ ಮೈನಸ್ 4 ಆ್ಯಂಡ್ ಸೊ ಆನ್. ಹೀಗೆ ಅರ್ಥ ಏನು ಅಂತ ಹೇಳಿದ್ರೆ 0ಯನ್ನು ಸೇರಿಸಿಕೊಂಡು ಪ್ಲಸ್ 1 ಇದೆ, ಮೈನಸ್ 1 ಇದೆ, ಪ್ಲಸ್ 2 ಇದೆ, ಮೈನಸ್ 2 ಇದೆ, ಪ್ಲಸ್ 3 ಇದೆ, ಮೈನಸ್ 3 ಇದೆ, ಪ್ಲಸ್ 4, ಮೈನಸ್ 4 ಇವೆಲ್ಲವನ್ನು ಸೇರಿಸಿಕೊಂಡು ನಾವು ಏನು ಕರಿತೀವಿ? ಇದನ್ನ ಪೂರ್ಣಾಂಕಗಳು ಅಂತ ಕರಿತೀವಿ. ಮತ್ತೆ ಪೂರ್ಣಾಂಕಗಳಲ್ಲಿ 2 ವಿಧಾನಗಳಿವೆ. ನಮಗೆ ಒಂದು ಧನಾತ್ಮಕ ಪೂರ್ಣಾಂಕ, ಇನ್ನೊಂದು ಋಣಾತ್ಮಕ ಪೂರ್ಣಾಂಕ. ಅರ್ಥಾಯ್ತಾ? ಹಾಗಾಗಿ ಪೂರ್ಣಾಂಕಗಳು ಅಂತ ಹೇಳಿದ್ರೆ 0ಯನ್ನು ಸೇರಿಸಿಕೊಂಡು ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ಹೊಂದಿರುವ ಸಂಖ್ಯೆಗಳ ಗಣವನ್ನು ನಾವು ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ
ಚೆನ್ನಾಗಿ ವ್ಯಕ್ತಪಡಿಸಬಹುದಂದ್ರೆ ಪೂರ್ಣಾಂಕಗಳನ್ನು ಚೆನ್ನಾಗಿ ವ್ಯಕ್ತಪಡಿಸ್ತಾ ಹೋಗಬಹುದು. ಪೂರ್ಣಾಂಕಗಳನ್ನು ನಾವು ಯಾವ ಸಂಖ್ಯೆಯಿಂದ ಸೂಚಿಸ್ತೀವಿ ಅಂತಂದ್ರೆ ಪೂರ್ಣಾಂಕವನ್ನ Z ನಿಂದ ಸೂಚಿಸ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ರೀತಿ ಸಂಖ್ಯೆಗಳನ್ನು ನೋಡಬಹುದು. ಇಲ್ಲಿ ನಮ್ಗೆ ಗೊತ್ತಿದೆ 0 ಮತ್ತು 1 ಇದರ ನಡುವೆ ಒಟ್ಟು ನಾವು ಗ್ರಾಫ್ ನಲ್ಲಿ ಇದೇನಾದರೂ ಹಾಕಿದ್ರೆ ಒಟ್ಟು 10 ಗೆರೆಗಳು ಚಿಕ್ಕ ಗೆರೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಅವು ಎಂಥ ಸಂಖ್ಯೆಗಳು ಅಂತಂದ್ರೆ ಅವನ್ನ ನಾವು ಏನಾದರೂ ಒಂದು ಭಿನ್ನರಾಶಿ ರೂಪದಲ್ಲಿ ಬರೀತಾ ಹೋದ್ರೆ ಈಗ 0 ಇದೆ 1 ಇದೆ ಇದ್ರ ಮಧ್ಯೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅರ್ಧ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಅರ್ಧ ಅಂದ್ರೆ ಏನು ಬರ್ತೀವಿ 1/2 ಆಯ್ತಾ. 0 ಮತ್ತೆ ಅರ್ಧ ಇದ್ರ ನಡುವೆ ಇರೋದು ಯಾವುದು 1/4 ಕಾಲು ಅಂತ ಕರಿತೀವಿ. ಕಾಲು ಅಂದ್ರೆ ಏನು 1/4. ಸೊ ಹಾಗಾಗಿ ಈ ತರದ ಒಂದು ಸಂಖ್ಯೆಗಳನ್ನು ನಾವು ಏನು ಕರೀತಾ ಹೋಗ್ತೀವಿ ಅಂದ್ರೆ ಅವುಗಳಿಗೆ ಮತ್ತೊಂದು ಹೆಸರಿದೆ, ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾ ಹೋಗ್ತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಒಂದು ನಿರ್ದಿಷ್ಟವಾದ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕ್ಯಾಲ್ಕುಲೇಟರ್ ಕ್ಯೂ ನಿಂದ ಸೂಚಿಸ್ತೀವಿ. ಅದರಿಂದ ಸೂಚಿಸ್ತೀವಿ ಕ್ಯಾಲ್ಕುಲೇಟರ್ ಕ್ಯೂ. ಹಾಗಾದ್ರೆ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ವ್ಯಾಖ್ಯಾನ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿದೆ. ಸೊ ನಾವು ಗೊತ್ತಿದೆ 1/4 1/2 ಇವೆಲ್ಲ ಕೂಡ ಇವು ಭಿನ್ನ ರಾಶಿಗಳು. ಇವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಓದಿರ್ತೀವಿ. ಇವುಗಳನ್ನು ಏನಾಗ್ತೀವಿ ನಾವು ಭಿನ್ನ ರಾಶಿಗಳು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತ ಹೇಳಿದ್ರೆ ಸರಿಯಾಗಿ ನೋಡ್ಕೊಳ್ರಿ. ಈಗ ಯಾವುದೇ ಒಂದು ಸಂಖ್ಯೆಗಳನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾದರೆ ಯಾವ ರೂಪದಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗಬೇಕು. ಮತ್ತೆ ಛೇದ ಅಂದ್ರೆ ಯಾವುದು Q ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಛೇದ ಯಾವತ್ತೂ 0ಗೆ ಇರಬಾರದು, ಸಮಾನವಾಗಿರಬಾರದು. ಗೊತ್ತಾಯ್ತಾ? ಹಾಗಾಗಿ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಹಾಗೂ Q ಈಸ್ ನಾಟ್ ಈಕ್ವಲ್ ಟು 0 ಆಗಿರುವಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ನಿಯಮ ಇದೆ. P ಮತ್ತು Q ಗಳಿಗೆ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ, ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಯಾವಾಗಿರಬೇಕು ಅಂತ ಹೇಳಿದ್ರೆ 1 ಆಗಿರಬೇಕು ಅಂತ ಕರಿತೀವಿ. ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಆಗಿರಬೇಕು. ಅದು P ಮತ್ತು Q ಗಳಿಗೆ ಒಂದೇ ಒಂದು ಸಾಮಾನ್ಯ ಅಪವರ್ತನ ಇರಬೇಕು. ಯಾವುದು ಅಪವರ್ತನ ಅಂತ ಹೇಳಿದ್ರೆ 1 ಅಂದ್ರೆ P ಮತ್ತು Q ಗಳಿಗೆ ಏನಂತ ಕರಿತೀವಿ ಅಂದ್ರೆ ಅವಿಭಾಜ್ಯಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅವಿಭಾಜ್ಯಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 1/2 ಅಂತ ತಗೊಳ್ಳಿ. 1/2ರಲ್ಲಿ P ಅಂದ್ರೆ ಎಷ್ಟು 1, Q ಅಂದ್ರೆ ಎಷ್ಟು 2. ಈಗ P ಮತ್ತು Q ಗೆ ಸಾಮಾನ್ಯ ಅಪವರ್ತನ ಯಾವುದು ಬೇಕು ಅಂತ ಹೇಳಿದ್ರೆ 1 ಬರುತ್ತಾ ನೋಡಿ. ಈಗ 1 ಅನ್ನೋದು 1ರಿಂದ ಭಾಗ ಆಗುತ್ತೆ ಅಲ್ವಾ. ಸೊ 2 ಅನ್ನೋದು 1 ಮತ್ತೆ 2ರಿಂದ ಭಾಗ ಆಗುತ್ತೆ. ಹಾಗಾಗಿ 1ರಿಂದ ಭಾಗ ಆಗುವಂತ ಒಂದು ಸಂಖ್ಯೆ 1, Q ಕೂಡ 1ರಿಂದ ಭಾಗ ಆಗುತ್ತೆ. ಹಾಗಾಗಿ 2ಕ್ಕೆ ಸಾಮಾನ್ಯ ಅಪವರ್ತನ ಎಷ್ಟು 1 ಅಂತ ಹೇಳಿ ನಾವು ಬರಿತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದೇ ಸಂಖ್ಯೆ ತರಬೇಕು ಅಂತ ಏನಿಲ್ಲ. ಈಗ ಬೇರೆ ಸಂಖ್ಯೆಗಳನ್ನು ತಗೊಳ್ಳೋದು. ಈಗ ಧನಾತ್ಮಕ ತರಬೇಕು ಅಂತ ಯಾವುದೇ ಒಂದು ನಿಯಮ ಇಲ್ಲ. ಹಾಗಾದ್ರೆ ಋಣಾತ್ಮಕ ಸಂಖ್ಯೆಗಳು ಭಾಗಲಬ್ಧ ಅಲ್ವಾ ಅಂತಂದ್ರೆ ಖಂಡಿತವಾಗಿ ಅವು ಕೂಡ ಎಂಥ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ಈಗ ಒಂದು ಎಕ್ಸಾಂಪಲ್ ನೋಡೋಣ. -4/5 ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಬೇಕು. ಆಗುತ್ತಾ ಅನ್ನೋದನ್ನ ನೋಡಿ. ಇದನ್ನ ನಾವು ಮೊದಲು P/Q ರೂಪದಲ್ಲಿ ಬರೀಬೋದಾ? P/Q ರೂಪದಲ್ಲಿ ಬರೆದಿದ್ದೀವಿ ಅಲ್ವಾ. ಹಾಗಾಗಿ P ಎಷ್ಟಿದೆ 4 and Q ಎಷ್ಟಿದೆ 5. ಸೊ ಅದಕ್ಕಿಂತ ಮುಂಚೆ ಇದು ಭಾಗಲಬ್ಧ ಸಂಖ್ಯೆ ಹೌದು ಅಂತ ಹೇಳಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ Q ಅಂದ್ರೆ ಯಾವುದು 5 ಅಂದ್ರೆ ಯಾವುದು ಛೇದವನ್ನು ನಾವು ಗಮನಿಸಬೇಕು. ಛೇದ ಅನ್ನೋದು 0ಗೆ ಸಮಾನ ಅಂತ ನೋಡ್ಕೋಬೇಕು. ಸೊ 5 ಅನ್ನೋದು ಖಂಡಿತವಾಗಿ 0ಗೆ ಸಮ ಅಲ್ಲ. ಸೊ 5 ಅನ್ನೋದು ಯಾವಾಗಲೂ 0ಗಿಂತ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇದು ಎಂತ ಸಂಖ್ಯೆ ಆಗುತ್ತೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಈಗ ಇವೆರಡಕ್ಕೆ ಸಾಮಾನ್ಯ ಅಪವರ್ತನ 1 ಬರುತ್ತಾ ಅನ್ನೋದನ್ನ ನೋಡ್ಕೋಬೇಕು. ಸೊ ಬರುತ್ತಾ ಅನ್ನೋದಾದ್ರೆ ಈಗ 4ನ್ನ 1 ಭಾಗಿಸುತ್ತೆ 2 ಭಾಗಿಸುತ್ತೆ 4 ಅಲ್ವಾ. ಅಪವರ್ತನದಲ್ಲಿ ಬರ್ತದೆ. ನೆಕ್ಸ್ಟ್ 5ನ್ನ ಯಾವ ಭಾಗಿಸುತ್ತೆ 1 ಭಾಗಿಸುತ್ತೆ 5 ಭಾಗಿಸುತ್ತೆ. ಸೊ ಇವೆರಡರಲ್ಲೂ ಕೂಡ ಸಾಮಾನ್ಯವಾಗಿ ಯಾವ ಅಪವರ್ತನ ಸಿಗುತ್ತೆ ನಿಮಗೆ 1 ಸಿಗುತ್ತೆ. ಯಾವ ಸಿಗುತ್ತೆ 1 ಸಿಗುತ್ತೆ. ಸೊ ಹಾಗಾಗಿ
ಇದು -4/5 ಅನ್ನೋದು ಕೂಡ ಸಂಖ್ಯೆ, ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗುತ್ತದೆ. ಸೊ ನಾವು ಈ ತರ ಇದನ್ನ ಅರ್ಥ ಮಾಡ್ಕೊಂಡು ಹೋಗಬೇಕು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವ ಸಂಖ್ಯೆಗಳನ್ನ p/q ರೂಪದಲ್ಲಿ ಬರೆಯಲು ಸಾಧ್ಯವೋ ಹಾಗೂ q is not equal to 0 ಆಗಿದ್ದು ಮತ್ತೆ p ಮತ್ತು q ಗಳು ಸಾಮಾನ್ಯ ಅಪವರ್ತನ 1 ಅನ್ನು ಹೊಂದಿದ್ದರೆ ಅವುಗಳನ್ನು ನಾವು ಸಂಖ್ಯೆಗಳು ಅಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳನ್ನು ಯಾವುದನ್ನು ಸೂಚಿಸ್ತೀವಿ? ಕತ್ತಲಿನ q ನಿಂದ ಸೂಚಿಸ್ತೀವಿ. ಹಾಗಾಗಿ ಇನ್ನೊಂದನ್ನು ಅರ್ಥ ಮಾಡಬೇಕು, ಭಿನ್ನರಾಶಿ ರೂಪದಲ್ಲಿ ಮಾತ್ರ ಭಾಗಲಬ್ಧ ಸಂಖ್ಯೆಗಳ. ಹಾಗಾದ್ರೆ ಪೂರ್ಣಾಂಕಗಳು ಮತ್ತೆ ಯಾವುದು ಸ್ವಾಭಾವಿಕ ಸಂಖ್ಯೆಗಳು ಇವು ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಹೌದಾ ಅಲ್ಲವಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಒಂದು ನಾನೇನ್ ಮಾಡ್ತೀನಿ, ಸ್ವಾಭಾವಿಕ ಸಂಖ್ಯೆ ತಗೋತೀನಿ. ಸ್ವಾಭಾವಿಕ ಸಂಖ್ಯೆ 10. ಸ್ವಾಭಾವಿಕ ಸಂಖ್ಯೆ ಯಾವುದು? 10 ಅನ್ನೋದು ಸ್ವಾಭಾವಿಕ ಸಂಖ್ಯೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಹೇಳ್ಬೇಕಂದ್ರೆ 10 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಹಾಗೆ ಯೋಚನೆ ಮಾಡ್ತಾ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ p/q ರೂಪದಲ್ಲಿರಬೇಕು. p ಅಂದ್ರೆ ಅಂಶ, q ಅಂದ್ರೆ ಛೇದ. ಸೊ ಇಲ್ಲಿ ಯಾವುದೇ ರೀತಿ ಛೇದ ಇಲ್ಲ. ಹಾಗಂದಾಗ ನಾವು ಹಿಂದಿನ ತರಗತಿಯಲ್ಲಿ ಓದಿರ್ತೀವಿ, ನಾವು ಹೇಳ್ಕೊಟ್ಟಿರ್ತೀವಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯನ್ನ ನಾವು ಏನ್ ಬರೀಬಹುದು, ಅದರ ಕೆಳಗಡೆ ಅಂದ್ರೆ ಅದರ ಛೇದದಲ್ಲಿ ಯಾವ ಸಂಖ್ಯೆನೂ ಇಲ್ಲ ಅಂತ ಹೇಳಿದಾಗ ಎಷ್ಟಿರುತ್ತೆ? 1 ಇರುತ್ತೆ. ಎಷ್ಟಿರುತ್ತೆ? 1 ಇರುತ್ತೆ. ಸೊ ಹಾಗಾಗಿ ಈಗ ಇದು p/q ರೂಪದಲ್ಲಿ ಬಂತ ಅನ್ನೋದನ್ನ ನೋಡ್ಕೋಬೇಕು. ಬಂದಿದೆಯಾ? ಹೌದು, ಖಂಡಿತವಾಗಿ ಬಂದಿದೆ. ಯಾಕಂದ್ರೆ p ಅಂದ್ರೆ 10, q ಅಂದ್ರೆ ಎಷ್ಟು? 1. ಇದು ನೋಡಿ 10/1. 10 ಅನ್ನು 1 ರಿಂದ ಭಾಗಿಸಿ ಬರುವಂತ ಭಾಗಲಬ್ಧ ಎಷ್ಟು? 10 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಬೆಲೆಯಲ್ಲಿ ವ್ಯತ್ಯಾಸ ಆಗಲ್ಲ ಅಲ್ವಾ? ಸೊ ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈಗ 10 ಅನ್ನೋದು ಈಗ ಕೆಳಗಡೆ q ಇದೆ, q is ಎಷ್ಟಿದೆ? q is equal to 1 ಇದೆ. 1 ಅಂದ್ರೆ ಅರ್ಥ q is not equal to 0. ಸೊ therefore ಇದು p/q ರೂಪದಲ್ಲಿ ಬಂದಿದ್ದರೆ ನೆಕ್ಸ್ಟ್ p ಮತ್ತೆ q ಗೆ ಸಾಮಾನ್ಯ ಅಪವರ್ತನ 1 ಇರಬೇಕು. ಇದೆಯಾ ಅನ್ನೋದನ್ನ ನೋಡಬೇಕು. 10 ಅನ್ನು ಯಾವ ಸಂಖ್ಯೆ ಭಾಗಿಸುತ್ತೆ? 1, 2, 5, 10 4 ಸಂಖ್ಯೆಗಳು ಭಾಗಿಸುತ್ತೆ. 1 ಅನ್ನು ಯಾವ ಭಾಗಿಸುತ್ತೆ ಅಂದ್ರೆ ಕೇವಲ 1 ಮಾತ್ರ ಭಾಗಿಸಕ್ಕೆ ಸಾಧ್ಯ. ಸೊ ಹಾಗಾಗಿ ಇವೆರಡೂ ಸಾಮಾನ್ಯವಾದ ಅಪವರ್ತನ ಯಾವ ಸಿಗುತ್ತೆ? ನಮಗೆ 1 ಸಿಗುತ್ತೆ. ಸೊ therefore 10 ಅನ್ನೋದು ಕೂಡ ಇದಕ್ಕೆ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಹಾಗಾಗಿ ಈಗ ಇನ್ನೊಂದು ಸಂಖ್ಯೆ ಕೊಡ್ತೀನಿ, -3. -315 ಅಂತ ತಗೊಳ್ಳಿ. ಸ್ವಲ್ಪ ದೊಡ್ಡ ಸಂಖ್ಯೆಗಳನ್ನ -315. ಇದು -315 ಭಾಗಲಬ್ಧ ಸಂಖ್ಯೆನಾ ಅನ್ನೋದನ್ನ ಯೋಚನೆ ಮಾಡಬೇಕು. ಮತ್ತೆ once again -315 ಅಂತ ಇದೆ. ಸೊ ಹಾಗಾಗಿ ಇದು ಛೇದದಲ್ಲಿ ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ? 1 ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಈಗ ಪೂರ್ಣಾಂಕಗಳಿಗೆ ಬರೋಣ. ಪೂರ್ಣಾಂಕಗಳಿಗೆ ಬಂದು ಈಗ +or -1, +or -2, +or -3, +or -4 ಇದೆ. ಈಗ ನಾನು ಸಂಖ್ಯೆ ತಗೋತೀನಿ, +or -324 ಅಂತ ಒಂದು ಸಂಖ್ಯೆ ತಗೋತೀನಿ. +or -324 ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು. ಆಗುತ್ತಾ? ಸೊ ಹಾಗಾಗಿ +or -324 ಅಂದ್ರೆ ಒಂದು ಸಂಖ್ಯೆ +324, ಇನ್ನೊಂದು ಬೇರೆ -324. ಏನಿಲ್ಲ ಅಂತ ಎಷ್ಟು? 1. ಇಲ್ಲೇನಿಲ್ಲ ಅಂತ ಎಷ್ಟು? 1. ಹಾಗಾಗಿ ಈಗ ಇದು p/q ರೂಪದಲ್ಲಿ ಬಂತಾ? ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನೋಡಿದ್ರೆ p/q ರೂಪದಲ್ಲಿ ಇದೆಯಾ? p/q ರೂಪದಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ. ಮತ್ತೆ q is not equal to 0 ಆಗಿದೆಯಾ? ಅಂದ್ರೆ q ನ ಬೆಲೆ ಎಷ್ಟಿದೆ? 1 ಇದೆ. ಇಲ್ಲೂ ಕೂಡ ಎಷ್ಟಿದೆ? 1 ಇದೆ. ಅಂದ್ರೆ ಅರ್ಥ q is not equal to 0 ಆಗಿದೆ. ಸೊ ಹಾಗಾಗಿ ಇಂದಿನ ಸಂಖ್ಯೆಗಳಾಗುತ್ತೆ ಭಾಗಲಬ್ಧ ಸಂಖ್ಯೆಗಳು ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳನ್ನು ನಾವು q ನಿಂದ ಸೂಚಿಸ್ತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಂಡೀಷನ್ ಅನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಅದರ ವ್ಯಾಖ್ಯಾನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಕೂಡ p/q ರೂಪದಲ್ಲಿ ಇರುತ್ತೆ. p/q ರೂಪದಲ್ಲಿ ಇರುತ್ತದೆ ಹಾಗೂ q is not equal to 0 ಆಗಿರುತ್ತೆ. ಹಾಗೂ p ಮತ್ತು q ಗಳು ಸಾಮಾನ್ಯ ಅಪವರ್ತನ ಎಷ್ಟನ್ನು ಹೊಂದಿರ್ತವೆ? 1 ಅನ್ನು ಹೊಂದಿರ್ತವೆ. ಸೊ ಹಾಗಾಗಿ ಇದನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೀತೀವಿ. ಸೊ p/q
q, where q is not equal to 0, and also p comma q is equal to 1. ಹಾಗಾದರೆ ಇವರಿಗೆ ನಾವು ಉದಾಹರಣೆ ಬರೆದುಕೊಂಡ್ರೆ q is equal to ಇಲ್ಲಿರುವಂತಹ ಉದಾಹರಣೆಗಳನ್ನು ಸಾಕಷ್ಟು ನಾವು ಬರೆದುಕೊಳ್ಳಬಹುದು. ತುಂಬಾ ಪಾಲಕಗಳನ್ನು ನಾವು ಈ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಸುಮಾರಾಗಿ ಇಷ್ಟನ್ನು ನಾವೇನಂತ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಒಂದು ಸಂಖ್ಯಾ ರೇಖೆ ಅಂದ್ರೆ ಏನು, ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು, ಸ್ವಾಭಾವಿಕ ಸಂಖ್ಯೆಗಳನ್ನ ನಿಮಗೆ ನಾವು ವ್ಯಕ್ತಪಡಿಸ್ತೀವಿ. ಆಮೇಲೆ ಪೂರ್ಣಾಂಕಗಳ ಬಗ್ಗೆ ಗೊತ್ತಾಯ್ತು. ಪೂರ್ಣಾಂಕಗಳಲ್ಲಿ ಧನಾತ್ಮಕ ಇರುತ್ತೆ ಮತ್ತೆ ಋಣಾತ್ಮಕ ಇರುತ್ತೆ ಅಂತ ಕೂಡ ಗೊತ್ತಾಗಿದೆ. ಆಮೇಲೆ ನಂತರ ಮುಂದುವರಿತ ನಾವು ನೋಡಿದ್ವಿ ಭಾಗಲಬ್ಧ ಸಂಖ್ಯೆಗಳನ್ನ ಅರ್ಥ ಮಾಡ್ತಿದ್ದೀವಿ. ಈಗ ಭಾಗಲಬ್ಧ ಸಂಖ್ಯೆಗಳನ್ನ ಮುಂದುವರಿಸಿಕೊಂಡು ಹಾಗೆ ಈಗ ಇಲ್ಲಿ ಕೆಲವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಒಂದು ಪದ ಬರುತ್ತೆ. ಸಮಾನ ಭಾಗಲಬ್ಧ ಸಂಖ್ಯೆಗಳು ಒಂದು ಪದ ಇದೆ. ಸೊ ಹಾಗಾದ್ರೆ ಏನಪ್ಪ ಸಮಾನ ಭಾಗಲಬ್ಧ ಸಂಖ್ಯೆಗಳು ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಬೇಕು. ಈಗ ನಾನೇನು ಮಾಡ್ತೀನಿ, ಒಂದು ಉದಾಹರಣೆ ತಗೊಂಡಿದ್ದೀನಿ. 1/2 ಅನ್ನೋದು ಉದಾಹರಣೆ. ಈ 1/2 ಅನ್ನೋದಕ್ಕೆ ಸಮಾನವಾದ ಭಾಗಲಬ್ಧ ಸಂಖ್ಯೆಗಳನ್ನ ಎಷ್ಟು ಬರೀಬಹುದು? 1/2 ಸಮಾನವಾಗಿರುವಂತ ಭಾಗಲಬ್ಧ ಸಂಖ್ಯೆಗಳಿದಾವ. ಮೊಟ್ಟ ಮೊದಲನಾಗಿ 1/2 ಇದು ಭಾಗಲಬ್ಧ ಸಂಖ್ಯೆ ಅನ್ನೋದು ಅರ್ಥ ಮಾಡಬೇಕು. ಖಂಡಿತವಾಗ್ಲೂ ಇದೆ ನಮಗೆ ಭಾಗಲಬ್ಧ ಸಂಖ್ಯೆ. ಹೌದು, ಚೆನ್ನಾಗಿ ಗೊತ್ತಿದೆ ನಮಗೆ, ಇದು ಭಾಗಲಬ್ಧ ಸಂಖ್ಯೆನೇ. ಸೊ ಹಾಗಾದ್ರೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಸಮಾನವಾದ ಭಾಗಲಬ್ಧ ಸಂಖ್ಯೆಗಳನ್ನು ತಗೋಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, 1/2 ಇದಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಹೇಳ್ತೀವಿ ಅಂದ್ರೆ, ಈಗ ಅಂಶವನ್ನು ಯಾವ ಸಂಖ್ಯೆಯಿಂದ ಗುಣಿಸ್ತೀವೋ ಛೇದವನ್ನು ಅದೇ ಸಂಖ್ಯೆಯಿಂದ ನಾವು ಏನು ಮಾಡ್ತಾ ಹೋಗ್ಬೇಕು, ಗುಣಿಸ್ತಾ ಹೋಗ್ಬೇಕು. ಅಂದರ್ಥ 1 × 2 2 × 2 ಅವಾಗ ಏನಾಗುತ್ತೆ, 1 2 2 2 4. ಇದು 1/2ಕ್ಕೆ ಸಮಾನ, ಖಂಡಿತವಾಗಲೂ ಸಮಾನ. ಯಾಕಂದ್ರೆ ಇಲ್ಲೇ ಇದೆ ನೋಡಿ, 2 ಮತ್ತು 2 ಕ್ಯಾನ್ಸಲ್ ಆಗುವ ಎಷ್ಟು 1/2, ಅಥವಾ 2 ಅಂದರೆ 2 ಡಿವೈಡ್ ಮಾಡಿದ್ರೆ 1/2 ಇರುತ್ತೆ. ಸೊ ಹಾಗಾಗಿ 1/2ಕ್ಕೆ ಸಮಾನವಾದ ಭಾಗಲಬ್ಧ ಸಂಖ್ಯೆ 2/4. ಇದು ಒಂದೇ ಮಾತು, ಇದು ತುಂಬ ಬರೆಯಬಹುದು. ಹಾಗಾದ್ರೆ ಏನು ಬರೆಯೋದು? ಸೊ ಯಾವ ಥರ ಬರೆಯೋದು ಅಂತ ಹೇಳಿದ್ರೆ, ಈಗ ಮತ್ತೆ 1/2 ತಗೊಂಡು ನಾನು 2ರಿಂದ ಗುಣಿಸಿದೆ. 2ರಿಂದ ನಾನು ಗುಣಿಸ್ಬೇಕಾ? ಅವಶ್ಯಕತೆ ಏನಿಲ್ಲ. ನಾನು 3ರಿಂದ ಗುಣಿಸ್ತೀನಿ. ಡಿವೈಡೆಡ್ ಬೈ 2 × 3. ಈಗ 1 3 2 3 6. ನೋಡಿ 3/6 ಕೂಡ 3 3 3 2 6 ಮತ್ತು ಎಷ್ಟು 1/2. ಇದು ಕೂಡ ಸಮಾನ ಭಾಗಲಬ್ಧ ಸಂಖ್ಯೆ. ಈ 1/2 4ರಿಂದ ಗುಣಿಸೋಣ. 2 × 4 4 × 4 5 × 7. ಸೊ 4 × 4 4 2 8. ಸೊ ಈ ಥರ ಈ ಬರೀ 1 2 3 4 ಇದರಿಂದ ಗುಣಿಸ್ಬೋದು. ಹಾಗಾದ್ರೆ 10 11 12 ಇದರಿಂದ ಗುಣಿಸಕ್ಕಾಗಲ್ಲ? ಖಂಡಿತವಾಗ್ಲೂ ಗುಣಿಸ್ಬೋದು, ಎಷ್ಟು ಬೇಕಾದ್ರೂ ತಗೋಬೋದು. ಈಗ ನಾನು 1/2 ತಗೊಂತೀನಿ. ಇದನ್ನ 17ರಿಂದ ಗುಣಿಸ್ತೀನಿ. 2 × 17 ನೋಡ್ಕೊಳ್ಳಿ. 1 17 17 2 17 34. ಸೊ ಇದು ಕೂಡ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಇದು 4 ಉದಾಹರಣೆ ಬರ್ತದೆ ನಾವು. ಹಾಗಾದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಈ ತರ ಬರೀಬಹುದು. 1/2 = 2/4. ಸರಿನಾ? ಸರಿ. ಈಗ 2/4 = 3/6. ಸರಿನಾ? ಖಂಡಿತವಾಗ್ಲೂ ಸರಿ. ಯಾಕಂದ್ರೆ 2 × 2 4 3 × 3 2 6 ಸುಮಾರು ಬರುತ್ತೆ. 4/8 ದಟ್ಸ್ ಈಕ್ವಲ್ ಟು 17/34 ಅಲ್ವಾ? ಸೊ ಇವೆಲ್ಲವೂ ಕೂಡ ಸಂಖ್ಯೆಗಳು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ನಾವು ಕರೀತಾ ಹೋಗ್ತೀವಿ. ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಅಂಶ ಮತ್ತೆ ಛೇದ ಯಾವುದರಿಂದ ಗುಣಿಸ್ತೀವೋ, ಆಮೇಲೆ ಗುಣಿಸಿದಾಗ ಭಾಗಿಸಿದಾಗ ಮತ್ತೆ ನಾವು ಏನು ಸಂಖ್ಯೆ ತಗೊಂಡಿರ್ತೀವೋ ಅದೇ ಸಂಖ್ಯೆ ಬರ್ತಾ ಹೋಗಬೇಕು. ಅವುಗಳಿಗೆ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ -3/5 ಮತ್ತೊಂದು ಸಂಖ್ಯೆ ಎಷ್ಟು? -3/5. ಸೊ ಇದಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತಾ ಹೋಗೋಣ. ಸೊ ಯೋಚನೆ ಮಾಡ್ತಾ ಹೋಗಿ ಬರಿಬಹುದಾ ಅಂತ ಹೇಳಿದ್ರೆ, ಸೊ -3 ಇಂಟು ನಾನು 2ರಿಂದ ಗುಣಿಸ್ತೀನಿ 2
ಈ ಕಡೆ 5 ಇಂಟು 2 ಮೈನಸ್ 3 ಅಂದರೆ ಮೈನಸ್ 3 ಇಂಟು 2 ಅಂದರೆ ಮೈನಸ್ 4 5 2 10. ಸೊ ಇಲ್ಲಿ 2 ಭಾಗಿಸ್ತೀವಿ 2 3 6 2 10. ಸೊ ಅದೇ ರೀತಿ ಮತ್ತೆ ಮೈನಸ್ 3/5 ನಾನು ಇಂಟು 5ರಿಂದ ಗುಣಿಸ್ತಾ ಹೋಗ್ತೀನಿ. 3 5 15 5 25. ಸೊ ಇದು ಕೂಡ ಏನು ಸಂಖ್ಯೆ ಸಮಾನ ಭಾಗಗಳ ಸಂಖ್ಯೆ. once again minus 3/5 is equal to minus 3/5 into 10ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3 × 30 5 × 50 10ರಿಂದ ಡಿವೈಡ್ ಮಾಡಿ 10ರಿಂದ ಡಿವೈಡ್ ಮಾಡಿದ್ರೆ 10 × 30 15 50. ಸೊ ಹಾಗಾಗಿ ಇವು ಕೂಡ ಸಂಖ್ಯೆಗಳು ಸಮಾನ ಭಾಗಗಳ ಸಂಖ್ಯೆಗಳು ಅಂತೇಳಿ ಆಗುತ್ತೆ. ಸೊ ಹಾಗಾದ್ರೆ ಇವುಗಳು ಕೂಡ ಸಮಾನ ಭಾಗಗಳ ಸಂಖ್ಯೆಗಳು ಅಂತ ಅಂದ್ರೆ minus 3/5 is equal to minus 6/10 is equal to minus 15/25 is equal to minus 3/5. ಇವು ಇಂಥ ಸಂಖ್ಯೆಗಳು ಸಮಾನವಾದ ಸಂಖ್ಯೆಗಳು ಅಂತ ಹೇಳಿ ಆಗುತ್ತೆ ಮಕ್ಕಳೇ. ಸೊ ಗೊತ್ತಾಯ್ತಾ? ಸೊ ಈಗ ನಂತರ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಅಂದರೆ ಖಂಡಿತವಾಗಿ ನಾವೇನು ಬೇಕಾಗ್ತದೆ ಇಲ್ಲೊಂದು ಭಾಗಗಳ ಸಂಖ್ಯೆ ಇದೆ 1 2 ಇಲ್ಲೊಂದಿದೆ 2/4 3/6 4/8 17/30. ಅಂದರೆ ಇವೆರಡು ಭಾಗಗಳ ಸಂಖ್ಯೆಗಳ ನಡುವೆ ಮತ್ತೆ ಭಾಗಗಳ ಸಂಖ್ಯೆಗಳು ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕು. ಸೊ ಖಂಡಿತವಾಗಿ ನಾವು ಏನು ಬರೀತೀವಿ ಅಂದರೆ ಯಾವುದೇ ಎರಡು ಭಾಗಗಳ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಗಳ ಸಂಖ್ಯೆಗಳು ಇರುತ್ತವೆ. ಯಾವುದೇ ಎರಡು ಭಾಗದ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗದ ಸಂಖ್ಯೆಗಳು ಇರುತ್ತವೆ. ಯಾವುದೇ ಎರಡು ಭಾಗಗಳ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಗಳ ಸಂಖ್ಯೆಗಳು ಇರುತ್ತವೆ ಎನ್ನುವುದು ಆಯಿತು. ಹಾಗಾದರೆ ಅಪರಿಮಿತ ಸಂಖ್ಯೆಯ ಭಾಗಗಳ ಸಂಖ್ಯೆಗಳನ್ನ ಈಗ ನಾನು ಉದಾಹರಣೆ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಕಡೆ ನೋಡಿ. ಸೊ ಸ್ವಲ್ಪ ಸುಲಭದಿಂದ ಶುರು ಮಾಡೋಣ. ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಭಾಗಗಳ ಸಂಖ್ಯೆಯನ್ನು ತಗೊಂಡಿನಿ. ಏನಪ್ಪ ಅಂತ ಹೇಳಿದ್ರೆ 1 ಮತ್ತು 2ರ ನಡುವೆ 1 ಮತ್ತು 2ರ ನಡುವಿನ 5 ಭಾಗದ ಸಂಖ್ಯೆಗಳನ್ನು ಬರೆಯಿರಿ. ಎಷ್ಟು ಭಾಗದ ಸಂಖ್ಯೆಗಳು? 5 ಭಾಗದ ಸಂಖ್ಯೆಗಳನ್ನು ಬರೆಯಿರಿ ಅಥವಾ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ. ಆಯ್ತಾ? ಸೊ ಹಾಗಾಗಿ 1 ಮತ್ತು 2ರ ನಡುವೆ ಸೊ ಹಾಗಾದ್ರೆ 1 ಒಂದೊಂದು ಭಾಗದ ಸಂಖ್ಯೆ ಹೌದು, 2 ಒಂದೊಂದು ಕೂಡ ಭಾಗದ ಸಂಖ್ಯೆ ಹೌದು. 2 ಭಾಗದ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗದ ಸಂಖ್ಯೆಗಳು ಇರುತ್ತವೆ ಅಂತ. ಸೊ ಹಾಗಾದ್ರೆ 1 ಮತ್ತು 2ರ ನಡುವೆ ಅಪರಿಮಿತ ಅಂತ ಕೇಳಿದರೆ ಬಟ್ ಇಲ್ಲಿ ನಮಗೆ ಎಷ್ಟು ಕೇಳಿದರೆ 5. ಯಾವ್ದಾದ್ರು ಒಂದು 5 ಭಾಗದ ಸಂಖ್ಯೆಗಳನ್ನು ನಾವು ಏನು ತಗೋಬೇಕು, ಈಗ ಬರೀತಾ ಹೋಗಬೇಕು. ಸೊ ಹಾಗಾಗಿ ಯಾವ ಥರ ಬರೆಯೋದು ಅಂತ ಹೇಳಿದ್ರೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಭಿನ್ನರಾಶಿ ರೂಪದಲ್ಲಿ ಬರೀತೀನಿ. ಯಾವ ಥರ ಭಿನ್ನರಾಶಿ ರೂಪದಲ್ಲಿ ಬರೀತೀನಿ ಅಂದರೆ ಈಗ 1ನ್ನು ನಾನು 6/6 ಅಂತ ಬರೀತೀನಿ. ಯಾಕೆ 6/6 ಅಂತ ಬರೀತೀನಿ ಅಂದರೆ ಸೊ ಅಂಶನ ಸಮ ಇರಬೇಕು, ಛೇದನ ಸಮ ಇರಬೇಕು. ಅಂಶವನ್ನು ಛೇದದಿಂದ ಭಾಗಿಸಿದ್ರೆ ಬರುವಂಥ ಭಾಗದ ಎಷ್ಟಾಗಿರಬೇಕು? 1 ಆಗಿರಬೇಕು. ಸೊ ಹಾಗಾಗಿ 6/6 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ 1 ಬರುತ್ತೆ. ಅದೇ ಥರ 2 ಮತ್ತೊಂದು ಭಾಗದ ಸಂಖ್ಯೆ ಇದೆ. ಸೊ 2 ಭಾಗದ ಸಂಖ್ಯೆನ ನಾನೇನು ಮಾಡ್ತೀನಿ, ಸೊ ಇದನ್ನು ಇನ್ನೊಂದು ಥರ ಬರ್ಬೋದು. 1/1 ಅಂತ ಬರ್ಕೊಂಡ್ರೆ ಈಗ ಇದನ್ನ ಅಂಶವನ್ನು ನಾನು 6ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಛೇದವನ್ನು ಕೂಡ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀನಿ? 6ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಗುಣಿಸ್ತೀನಿ ಅಂತ ಅನ್ನೋಗುತ್ತೆ. 6 6 ಅದನ್ನೇ ಇದು ಬರ್ತಿರೋದು 1 = 6/6 ಅಂತ. ಅದೇ ಥರ 2 ಅಂತ ತಗೊಂಡ್ರೆ 2ನ 2/1 ಅಂತ ಬರೀಬಹುದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಯಿತು ಅಲ್ವಾ? ಸೊ ಹಾಗಾಗಿ 2ನ್ನು ನಾನೇನು ಮಾಡ್ತೀನಿ
ಇಂಟು 6 ಮಲ್ಟಿಪ್ಲೈ ಮಾಡ್ತೀನಿ. ಇದು ಕೂಡ 2 ಯಾವುದು ಮಲ್ಟಿಪ್ಲೈ ಮಾಡ್ತೀನಿ. 6 ಒಂದನ್ನು 6 ಮಲ್ಟಿಪ್ಲೈ ಮಾಡ್ತೀನಿ. ಯಾಕಂದರೆ ಛೇದ ಒಂದಿದೆ. ಸೊ 1 ಇಂಟು 6 ಬರುತ್ತೆ. 2 6 ಎಷ್ಟು 12. 6 6 ಬೇಕಾದ್ರೆ ಭಾಗಿಸ್ಬೋದು ನಾವು. 6 6 6 2 12. ಸೊ ಹಾಗಾಗಿ ನಾವು 2/1 ಅಥವಾ 2 ಅನ್ನೋದು ಕೂಡ ఎంత ಸಂಖ್ಯೆ ಆಗುತ್ತೆ ಭಾಗಕ್ಕೆ ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು, 5 ಭಾಗದ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಈಗ ನಮಗೆ ಸಿಕ್ಕಿರುವ ಭಾಗದ ಸಂಖ್ಯೆಗಳು ಯಾವುದು ಅಂದರೆ ಒಂದು 6/6, ಇನ್ನೊಂದು ಯಾವುದು 12/6. ಇವುಗಳ ನಡುವೆ ಎಷ್ಟು ಭಾಗದ ಸಂಖ್ಯೆಗಳನ್ನು ಬರೀಬೇಕು? ನಾವು 5 ಭಾಗದ ಸಂಖ್ಯೆಗಳನ್ನು ಬರೀಬೇಕು. ಅರ್ಥಾಗಿದೆಯಾ? ಸೊ ಈಗ ಬಹಳ ಸುಲಭದ ವಿಧಾನ ಏನಪ್ಪ ಅಂದರೆ ಛೇದವನ್ನು ಹಾಗೆ ಮಾಡ್ಕೋಬೇಕು. 6 ಅಂಶಕ್ಕೆ ಏನು ಮಾಡ್ಕೋಬೇಕು, ಒಂದನ್ನು ಕೂಡ್ತಾ ಹೋಗಬೇಕು. ಅಂದರೆ 6ರ ನಂತರದ ಸಂಖ್ಯೆ ಯಾವುದು 7 ಆಯ್ತಾ. ನಂತರ ಇನ್ನೊಂದು ಸಂಖ್ಯೆ ಯಾವುದು ಬರುತ್ತೆ, 7ರ ನಂತರ ಸಂಖ್ಯೆ ಯಾವುದು 8, ಕೆಳಗೆ ಎಷ್ಟು 6. ಗೊತ್ತಿದೆಯಾ? ಸೊ ಅಂಶದಲ್ಲಿ ಏನಾಗ್ತಾ ಹೋಗುತ್ತೆ, ನೋಡಿ 6 ಇದೆ, 12 ಇದೆ ಅಂಶ. ಹಾಗಾಗಿ ಅಂಶ ಏನಾಗ್ತಾ ಇದೆ ಏಕೀಕರಣದಲ್ಲಿ ಬರ್ತಾ ಹೋಗ್ತಾ ಇದೆ. ಛೇದ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಏನಾದ್ರು ಬದಲಾವಣೆ ಇದೆಯಾ? ಬದಲಾವಣೆ ಇಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಬರ್ಕೋಬೇಕು. 8/6, ನಂತರ 9/6, ನಂತರ 10/6, ನಂತರ 11/6, ಆನಂತರದ್ದು ಕೊನೆಯ ಸಂಖ್ಯೆ 12/4. ನೋಡಿ ಎಷ್ಟು ಭಾಗದ ಸಂಖ್ಯೆಯನ್ನು ಬರ್ತಿದ್ದೀನಿ? 1 2 3 4 5 ಬಂದ 5 ಭಾಗದ ಸಂಖ್ಯೆಗಳು. ಅರ್ಥ ಆಯ್ತಾ? ಸೊ ಈ ಥರ ನಾವು ಮಾಡ್ತಾ ಹೋಗ್ತೀವಿ. ಅಂದರೆ 1ನ್ನು 6/6 ತಗೊಂಡೆ, 2ನ್ನು 12/6 ತಗೊಂಡೆ. ಸೊ 6/6 ಕೊನೆಯದಾಗಿ 12/6 ತಗೊಂಡೆ. ಮಧ್ಯದಲ್ಲಿ ಛೇದಗಳು ಹಾಗೆ ಇರ್ತಾ ಹೋಗ್ತು. ಛೇದವನ್ನು ಏನು ಬದಲಾವಣೆ ಮಾಡಿಲ್ಲ, ಅಂಶ ಮಾತ್ರ ಏಕೀಕರಣದಲ್ಲಿ ಬರ್ತಾ ಹೋಗ್ತು. ಸೊ ಹಾಗಾಗಿ ಅಂಶವನ್ನು ಏಕೀಕರಣದಲ್ಲಿ ಬರುತ್ತೆ. 6 ನಂತರ 7, 7 ನಂತರ 8, 8 ನಂತರ 9, 10, 11, ಪರಿಸ್ಥಿತಿ 12. ಸೊ ಈ ಥರ ನಾವೇನು ಮಾಡ್ತಾ ಹೋಗ್ತೀವಿ, ಭಾಗದ ಸಂಖ್ಯೆಯನ್ನು ಬರಿತಾ ಹೋಗ್ತೀವಿ. ಸೊ ಹಾಗಾದರೆ ಈಗ ನಂತರ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇನ್ನೊಂದು ಸಂಖ್ಯೆ ಇಷ್ಟ 3 ಮತ್ತು 4ರ ನಡುವಿನ 3 ಮತ್ತು 4ರ ನಡುವಿನ ಇಷ್ಟು 5 ಭಾಗದ ಸಂಖ್ಯೆಗಳನ್ನು ಬರೆಯಿರಿ. ಮೂರು ಮತ್ತು 4ರ ನಡುವಿನ 5 ಭಾಗದ ಸಂಖ್ಯೆಗಳನ್ನು ಬರೆಯಿರಿ. ಸೊ ಹಾಗಾದರೆ ಎಷ್ಟು ಭಾಗದ ಸಂಖ್ಯೆ ಬೇಕು? ನಾನು 5 ಭಾಗದ ಸಂಖ್ಯೆಯನ್ನು ಬರೀತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಮಾಡ್ತೀನಿ, ಮೊದಲು 3ನ್ನು ತಗೊಳ್ತೀನಿ. ಸೊ 3ನ್ನು ಏನಂತ ಬರೀಬೋದು, 3/1. ಸೊ ಹಾಗಾಗಿ 3/1 ಇಂಟು ಯಾವುದನ್ನು ಗುಣಿಸ್ತೀರಿ? ಈಗ ಇಲ್ಲಿ ನೋಡಿ 6 ಇದೆ, 12 ಇದೆ. ಮಧ್ಯದಲ್ಲಿ 5 ಸಂಖ್ಯೆ ಬರಬೇಕು. ಅಂದರೆ 6 ಮತ್ತು 12 ಸ್ವಲ್ಪ ಡಿಫ್ರೆನ್ಸ್ ಇರೋದು ತರಬೇಕು. ಸೊ ಹಾಗಾಗಿ ಇಲ್ಲೂ ಕೂಡ 5ನೇ ಸಂಖ್ಯೆ ಬರ್ತಾ ಹೋಗ್ತಾ ಇದೆ. ಅಂದರೆ ನಾವು ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರೋ ಥರನೇ ತಗೊಳ್ತಾ ಹೋಗಬೇಕು. ಸೊ ಹಾಗಾಗಿ ಇದನ್ನು ನಾವು ಎಷ್ಟು ಮಲ್ಟಿಪ್ಲೈ ಮಾಡ್ಬೋದು ಅಂದರೆ ಮಾಡಿದ್ರೆ 21 ಆಗುತ್ತೆ. 7ರಿಂದ ಮಾಡೋಣ. 7/7 3 7 ಎಷ್ಟಪ್ಪ 21. 21/7 ಡಿವೈಡ್ ಮಾಡಿದ್ರೆ 1/7 21 ಆಗುತ್ತೆ. ನಂತರ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 4 ಅಲ್ವಾ. ಸೊ 4 ಏನು ಬರ್ತೀವಿ ಬರೀತೀನಿ 3/7. ಸೊ 4 ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಿದ್ರಿ 7. ಸೊ 7/7. ಸೊ 4 7 ಎಷ್ಟಪ್ಪ 28. 28/7 ಬೇಕಾದ್ರೆ 7ರಿಂದ ಡಿವೈಡ್ ಮಾಡಿ ಮತ್ತೆ 4 ಬರ್ತಿದ್ವಿ ಅಲ್ವಾ. ಈಗ ಮೊದಲನೇ ಸಂಖ್ಯೆ 3 ಅಂದ್ರೆ ಒಂದೇ. 21/7 ಒಂದೇ ಒಂದು ಸಂಖ್ಯೆ ಸಿಕ್ತು. ಕೊನೆಯ ಸಂಖ್ಯೆ ಸಿಕ್ಬಿಡ್ತೀವಿ ಎಷ್ಟು 28/7. ಸೊ ಈಗ ಇವುಗಳ ನಡುವಿನ 5 ಭಾಗದ ಸಂಖ್ಯೆಗಳನ್ನ ಬರಿತಾ ಹೋಗಬೇಕು. 21 ಆದಮೇಲೆ ನಾನು ಹೇಳಿದೆ ನಿಮಗೆ ಛೇದದಲ್ಲಿ ಬದಲಾವಣೆ ಆಗಬಾರ್ದು, ಛೇದ ಹಾಗೆ ಇರಬೇಕು ಅಂತ.
ಸೊ ಹಾಗಾಗಿ ಛೇದ ಹಾಗೆ ಇದೆ. ಸೊ ನಾವು ಈ ಬದಲಾವಣೆ ಮಾಡಬೇಕಾದ್ರೆ ಯಾವುದು ಅಂದರೆ ಅಂಶಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಇದು ಸುಲಭದ ವಿಧಾನ ಆಗ್ತಿದೆಯಾ. ಸೊ ಸುಲಭವಾಗಿ ಯಾವ ಥರ ಬರೀಬಹುದು ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂಶಗಳನ್ನು ಬದಲಾಯಿಸ್ತಾ ಹೋದರೆ ನಮಗೆ ಎಷ್ಟು ಬೇಕಾಗುತ್ತೆ ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ. ಸೊ 21 ಆದಮೇಲೆ ನೆಕ್ಸ್ಟು 7 ಛೇದ ಆಗಿರುತ್ತೆ, 21 ಆದಮೇಲೆ 25 ಮತ್ತು ಒಂದ್ಸರಿ 7 ಆಗಿರುತ್ತೆ, 23 ಮುಂದೆ ಹೇಳ್ತಾ ಹೋಗಿ 7 ಇಲ್ಲಿ 23 ಆದಮೇಲೆ ಯಾವಪ್ಪ 24, 24 ಆದಮೇಲೆ ಯಾವಪ್ಪ 25, 25 ಆದಮೇಲೆ ಯಾವಪ್ಪ 26, 26 ಆದಮೇಲೆ ಯಾವುದು 27, 27 ಆದಮೇಲೆ 28. ಎಷ್ಟು ಕೇಳಿದ್ರೆ ನಮಗೆ 5 ಭಾಗಲಬ್ಧ ಸಂಖ್ಯೆಗಳು. ನಾವೆಷ್ಟು ಬರೆದಿದ್ದೀವಿ 1 2 3 4 5 6 ಬರೆದಿದ್ದೀವಿ. ಸೊ ಅದಕ್ಕಿಂತ ಒಂದು ಹೆಚ್ಚಾಗಿ ನಾವೇನು ಮಾಡಿದ್ವಿ ಬರ್ದಿದ್ವಿ. ಸೊ ಅರ್ಥ ಆಗ್ತಿದೆಯಾ. ಸೊ ಈ ಥರ ನಾವೇನು ಮಾಡ್ತಾ ಹೋಗ್ತೀವಿ, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಅಂದರೆ ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ನಾವೇನು ಮಾಡ್ತಾ ಹೋಗಬೇಕು ಬರಿತಾ ಹೋಗಬೇಕು. ನೀವೇನು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಕೇಳಿದರೆ ನಾವು ಎಷ್ಟು ಡಿಫ್ರೆನ್ಸ್ ತಗೊಂಡ್ರೆ ಎಷ್ಟು ನಾವು ವ್ಯತ್ಯಾಸವನ್ನು ಮಾಡಿಕೊಂಡ್ರೆ ನಾವು 5 ಅಥವಾ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ಅಂತೇಳಿ ನಾವು ಯೋಚನೆ ಮಾಡಬಹುದು. ಇನ್ ಕೇಸ್ ನಾನೇನಾದರೂ ಇಲ್ಲಿ 4 3 12 ಆಗೋದು ಅಲ್ವಾ, 12/4 ಆಗೋದು. ಇಲ್ಲಿ 4 ಮುಗಿಸಿದ್ರೆ ನನ್ನ 16 ಆಗೋದು, 16/4 ಆಗೋದು. ಸೊ ಇಲ್ಲಿ 12 ಇದೆ, 16 ಇದೆ, ನಂತರ ಸಂಖ್ಯೆ 13, 13 ಆದಮೇಲೆ 14, 15 ಅಷ್ಟೇ. 3 ಸಂಖ್ಯೆಗಳು ಸಿಗ್ತಾ ಹೋಗ್ತಿತ್ತು, 5 ಸಂಖ್ಯೆಗಳು ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ 4ರಿಂದ ಮುಗಿಸ್ಲಿಲ್ಲ, 7ರಿಂದ ಮುಗಿಸ್ತೀವಿ. 7ರಿಂದ ಮುಗಿಸ್ಕೊಂಡಾಗ ನಮಗೆ ಮಧ್ಯದಲ್ಲಿ ಡಿಫ್ರೆನ್ಸ್ ಸಿಗ್ತಾ ಹೋಗ್ತು. ಸೊ ಹಾಗಾಗಿ ನಾವು 5 ಅಥವಾ 6 ಮಾಡಬೇಕು ಅನ್ನೋದಕ್ಕೆ ಸಾಧ್ಯ ಆಯಿತು. ಗೊತ್ತಾಯ್ತಾ ಮಕ್ಕಳೇ, ಗೊತ್ತಾಯ್ತಾ. ಸೊ ಈಗ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇದು ಸ್ವಲ್ಪ ಭಿನ್ನರಾಶಿ ಇರೋದನ್ನ ಮಾತ್ರ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಲೆಕ್ಕ ಇದೆ. ಸೊ 3/5 ಮತ್ತು 5/5. ಸೊ 3/5 ಮತ್ತೆ 5/5 4/5, 4/5 ನಡುವಿನ 3/5 ಮತ್ತೆ 4/5 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಭಾಗಲಬ್ಧ ಸಂಖ್ಯೆಗಳು 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅನ್ನೋದೊಂದು ಲಕ್ಷಣ ಇದೆ ಇಲ್ಲಿ. ಸೊ ಇಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು ಥರ ಇತ್ತು. ಸೊ ಛೇದದಲ್ಲಿ ನಾವು ಒಂದು ಬರ್ಕೊಂಡ್ವಿ, ಅಂಶವನ್ನು ಯಾವುದನ್ನು ಸಿಗುವ ಛೇದವನ್ನು ಅದರಿಂದಲೇ ಗುಣಿಸ್ತಾ ಹೋದ್ವಿ. ಸೊ ಹಾಗಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅವರೇ ಕೊಟ್ಬಿಟ್ಟಿದ್ದಾರೆ. 5/3/5 ಇದೆ, 4/5 ಇದೆ. ಸೊ ಮೊದಲು ಏನು ಮಾಡಬೇಕು, 3/5 ನಾವು ಬರ್ಕೋಬೇಕು. 3/5 ನಾನು ಯಾವುದನ್ನು ಗುಣಿಸ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವುದನ್ನು ಗುಣಿಸ್ಬೇಕು, ನಡುವೆ 5 ಭಾಗಲಬ್ಧ ಸಂಖ್ಯೆಗಳು ಬರಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ 4ರಿಂದ ಗುಣಿಸಿ ಬರುತ್ತಾ, 4ರಿಂದ ಗುಣಿಸಿದ್ರೆ 3 4 12 ಬರುತ್ತೆ, 5 4 20 ಬರುತ್ತೆ, 12/20 ಆಗುತ್ತೆ. ಸೊ ಇಲ್ಲಿ ಮತ್ತೆ 4ರಿಂದ ಗುಣಿಸಿದ್ರೆ 4 4 16 ಆಗುತ್ತೆ, 16/5 20 ಆಗುತ್ತೆ. ಸೊ 12 ಮತ್ತು 14 ನಡುವೆ 5 ಭಾಗಲಬ್ಧ ಸಂಖ್ಯೆಗಳು ಸಿಗಲ್ಲ. ಅರ್ಥಾಗ್ತಿದೆಯಾ. ಸೊ ಹಾಗಾಗಿ ನಾವು ಮತ್ತೆ 7ರಿಂದ ಗುಣಿಸೋಣ, 7ರಿಂದ ಗುಣಿಸೋಣ. ಸೊ 6ರಿಂದ ಗುಣಿಸಿದ್ರೆ 18, 30, 18/30 ಆಗುತ್ತೆ. ಸೊ ಇಲ್ಲಿ 6ರಿಂದ ಗುಣಿಸಿದ್ರೆ 24, 24/ಮತ್ತೆ 30 ಆಗುತ್ತೆ. 19, 20, 21, 23 ಸರಿ ಸಿಗುತ್ತೆ. ಸೊ 7ರಿಂದ ಬೇಡ, 6ರಿಂದ ಗುಣಿಸ್ಬೋದು ನೋಡ್ಕೊಳ್ಳಿ. ಸೊ 6 /6. ಸೊ 3 6 ಎಷ್ಟಪ್ಪ 18, ಇದಾಗಲೇ 30. ಸೊ ಈಗ 3/5 ನಾನು 18/30 ಅಂತ ಬರೀಬೋದು. ಸೊ ಡಿವೈಡ್ ಮಾಡಿದ್ರೆ 3/5 ಬರುತ್ತೆ. ಸೊ ಇನ್ನೊಂದು ಸಂಖ್ಯೆ ಇರ್ತಲ್ಲ ಯಾವುದು 4/5, 4/5 ನಾನು ಮತ್ತೆ ಈ 6/6 ಮುಗಿಸಿದೀವಿ ಅಂದರೆ 6/6 ಮುಗಿಸ್ಬೇಕಾಗುತ್ತೆ. ಸೊ 4 6 ಎಷ್ಟು 24, 5 6 ಎಷ್ಟು 30. ಇವು ಸಮಾನ ಭಾಗಲಬ್ಧ ಸಂಖ್ಯೆಗಳು, ಇವು ಕೂಡ ಸಮಾನ ಭಾಗಲಬ್ಧ ಸಂಖ್ಯೆಗಳು ಆಗುತ್ತೆ.
ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲನೇ ಸಂಖ್ಯೆ 18/30 ಅಲ್ವಾ. ಈಗ ಬರೀತಾ ಹೋಗ್ಬೋದು ಬಹಳ ಈಸಿಯಾಗಿ. ಎರಡನೇ ಸಂಖ್ಯೆಗೆ ಛೇದ ಎಷ್ಟು ಬರುತ್ತೆ? 30 ಇರುತ್ತೆ ಅಲ್ವಾ. ಅದರಲ್ಲಿ ಏನು ಬದಲಾವಣೆ ಆಗಲ್ಲ, 30 ಇರುತ್ತೆ. ಹಾಗಾಗಿ 1ನೇ ಸಾಲಿನಲ್ಲಿ ಎಷ್ಟು ಬರುತ್ತೆ? 19/2. ನಂತರ 32ಕ್ಕೆ ಛೇದ 19 ಆಮೇಲೆ ಅದು 20. ನಂತರ ಛೇದ 30 ಆಮೇಲೆ ಮೇಲೆ 21. ನಂತರ ಛೇದ 30 ಮೇಲೆ ಎಷ್ಟಮ್ಮ? 22. ನಂತರ ಛೇದ 30 ಮೇಲೆಷ್ಟು? 23. ನಂತರ ಛೇದ ಅಂಶ 24 ಛೇದ 30. ನೋಡಿ ಇವು ಕೂಡ ಭಾಗಲಬ್ಧ ಸಂಖ್ಯೆಗಳಾಗುತ್ತೆ ಹೌದಾ. ನೋಡ್ಕೊಳ್ಳಿ 19/30, 20/30, 21/30, 22/30, 23/30, 24/30. ಸೊ ಅಂದ್ರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳು ಅಥವಾ ಸಮಾನ ಭಾಗಲಬ್ಧ ಸಂಖ್ಯೆಗಳ ನಡುವೆ ಈ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀತಾ ಹೋಗ್ಬೋದು. ಇಲ್ಲಿ 5 ಸಂಖ್ಯೆಗಳು ಬಂದಿದ್ದಾವ ನೋಡಬೇಕು. 1, 2, 3, 4, 5 ಬಂದಿದೆ. 5 ಭಾಗಲಬ್ಧ ಸಂಖ್ಯೆಗಳು ಬಂದಿದ್ದಾವೆ. ಸೊ ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಇದೆಯಾ? ಸೊ ಅರ್ಥ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಮನೆಗೆ ಹೋಗಿ ಒಂದೆರಡು ಇಲೆಕ್ಟ್ರಿಗಳನ್ನು ನೀವು ಪ್ರಯತ್ನ ಮಾಡಬೇಕು. 1 4/6 ಮತ್ತು 6/6 ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ನಂತರ ಇನ್ನೊಂದು ಈಗ 3/4 ಮತ್ತು 5/4 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಈ ಎರಡು ಲೆಕ್ಕಗಳನ್ನು ನೀವು ಪ್ರಯತ್ನ ಮಾಡಿ. ನಿಮಗೆ ಇವತ್ತು ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಈ ಒಂದು ತರಗತಿಯಲ್ಲಿ ನಾವು ಏನೇನನ್ನ ಕಲ್ತಿದ್ದೀವಿ ಅಥವಾ ಏನೇನನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಮೊದಲಿನಿಂದ ನೋಡೋಣ. ಸೊ ಹಾಗಾದರೆ ಮೊದಲನೇದಾಗಿ ನಾವೇನನ್ನ ಕಲ್ತೀವಿ ಅಂದರೆ ಸಂಖ್ಯಾ ರೇಖೆ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಸಂಖ್ಯಾ ರೇಖೆ ಗೊತ್ತಾದ್ಮೇಲೆ ಮೂಲ ಬಿಂದು ಅಂದರೆ ಏನು, ಧನಾಪೂರ್ಣಾಂಕ ಅಂದರೆ ಏನು, ಋಣಾಪೂರ್ಣಾಂಕ ಅಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಆನಂತರ ಏನು ಮಾಡಿದ್ವಿ, ಸಂಖ್ಯೆಗಳ ವಿಧಗಳನ್ನು ನೋಡ್ತಾ ಹೋದ್ವಿ. ಸಂಖ್ಯೆಗಳ ವಿಧಗಳಲ್ಲಿ ಮೊದಲನೇ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು. ನಿಮಗೆ ಚೆನ್ನಾಗಿ ಗೊತ್ತಾಯಿತು. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು ಅಂತ ಗೊತ್ತಾಯಿತು. ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಒಂದು ಸಂಖ್ಯೆಯನ್ನು ಸೂಚಿಸ್ತೀವಿ ನೋಡೋಣ. ಯಾವುದು? ಎನ್ ಇಂದ ಸೂಚಿಸ್ತೀವಿ. ಸೊ ಸ್ವಾಭಾವಿಕ ಸಂಖ್ಯೆಗಳಾದ ಮೇಲೆ ನಂತರದ ಸಂಖ್ಯೆ ಯಾವುದು ಅಂದರೆ ಸಂಖ್ಯೆಯ ವಿಧ ಯಾವುದು ಅಂದರೆ ಪೂರ್ಣಾಂಕ ಅಂತ ಕರಿತೀವಿ. ಸೊ ಮತ್ತೊಂದು ಸರಿ ಪೂರ್ಣಾಂಕಗಳಲ್ಲಿ 2 ವಿಧ ಬರುತ್ತೆ, ಧನಾಪೂರ್ಣಾಂಕ ಮತ್ತು ಋಣಾಪೂರ್ಣಾಂಕ. ಆದರೆ ಪೂರ್ಣಾಂಕ ಅಂದರೆ ಏನು ಅಂತ ಗೊತ್ತಾಯ್ತು ನಿಮಗೆ. 0ಯನ್ನು ಸೇರಿಸಿಕೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಪೂರ್ಣಾಂಕ ಅಂತ ಕರಿತೀವಿ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಪೂರ್ಣಾಂಕವನ್ನು ಝಡ್ಡಿಂಗನ್ನು ಸೂಚಿಸ್ತೀವಿ ಅಂತ ಗೊತ್ತಾಗಿದೆ ನಿಮಗೆ. ಸೊ ಪೂರ್ಣಾಂಕ ಅಂದರೆ ನಂತರ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಭಾಗಲಬ್ಧ ಸಂಖ್ಯೆ ಆಗಬೇಕು ಅಂದರೆ ಏನು, ಭಾಗಲಬ್ಧ ನಿಯಮ ಇರಬೇಕು ಅನ್ನೋದು ಗೊತ್ತಾಗಿದೆ. P/Q ಅನ್ನೋದು ಇರಬೇಕು, Q = 0 ಆಗಿರಬೇಕು, ಮತ್ತು P ಮತ್ತು Q ಗಳು ಅವಿಭಾಜ್ಯಗಳಾಗಿರಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯಿತು. ನಂತರ ಸಮಾನ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ರಿ. ಸಮಾನ ಭಾಗಲಬ್ಧ ಸಂಖ್ಯೆಗಳು ಅನ್ನೋದು ಗೊತ್ತಾಗಿರ್ತದೆ. ನಂತರ ಏನು ಮಾಡಿ ಅಂದರೆ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ ಅನ್ನೋದನ್ನು ಕೂಡ ನಾವಿವತ್ತು ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ನಿರ್ದಿಷ್ಟ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ಥರ ಬರೆಯುವುದು ಅನ್ನೋದನ್ನು ಬರೆಯಬಹುದು ಅನ್ನೋದನ್ನ ಈಗ ನಾವಿಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋದ್ರ ಮೂಲಕ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಮತ್ತು ಸಂಖ್ಯಾವರ್ಧಕದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ವಿ. ಇದರ ಮುಂದುವರೆದ ನಾವು ನಂತರ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ನಮಸ್ಕಾರ.